ಹೋಗಿ ನಿದ್ದೆ ಮಾಡ್ಬೇಕು, ಮಲಗಬೇಕು. ಸೊ ಅದಾದ್ಮೇಲೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿ ಶುರು ಮಾಡಿದ್ದಾರೆ ಈಗ. ಫ್ಯಾಮಿಲಿ ಪುಸ್ತಕ ಯಾವ್ದಿದೆ ಅಂತ ನೋಡ್ಬೇಕು. ಅದೆಲ್ಲ ನಂಗೆ ಗೊತ್ತಾಗಲ್ಲ, ಇಲ್ಲಾಂದ್ರೆ ಅದೆಲ್ಲ ಪ್ರಗತಿನೇ ಮಾಡೋದು, ಮಕ್ಕಳಿಗೆಲ್ಲ ಹೇಳ್ಕೊಡೋದು ಅವೆಲ್ಲ. ನಮ್ಮ ಪ್ರಗತಿ ಅಮ್ಮ ಇದ್ದಾರೆ, ಸೊ ಅವರೆಲ್ಲ ಮಾಡ್ತಾರೆ. ಅದನ್ನ ನನಗೆ ತಲೆ ಬಿಡೋಕೆ ಗೊತ್ತಾಗಲ್ಲ. ನಿಮ್ಮ ಜೀವನ ಪ್ರಗತಿನಲ್ಲಿ ಪ್ರಗತಿಯವರ ಪಾತ್ರ ಬಹಳ ದೊಡ್ಡದು. ಸೊ ಅಟ್ಲೀಸ್ಟ್ ಈಗ ಅದನ್ನ ಹೋಗಿ ಅಡ್ರೆಸ್ ಮಾಡ್ಬೇಕಲ್ಲ, ನಾನು ನೋಡ್ಬೇಕಲ್ಲ ಅದನ್ನ. ಸೊ ಹಂಗೆ ಫಸ್ಟ್ ಹೋಗಿ ರೆಸ್ಟ್ ಮಾಡ್ಬೇಕು. ಅದ್ ಬಿಟ್ರೆ ನೆಕ್ಸ್ಟ್ ಮಾಡ್ತಾರೆ ಜೈ ಹನುಮಾನ್ ಮಾಡುವಂತದ್ದು ಪ್ಲಾನ್. ಅಲ್ಲ, ಈ ಕಾಂತಾರ ಮಾಡ್ಬೇಕಾದ್ರೆ ಕಾಂತಾರ ಏನಾದ್ರು ಒಂದು ಎಳೆ ಇತ್ತ? ಪ್ರೀಕ್ವಲ್ ಮಾಡ್ಬೇಕಂತಿತ್ತು ನನಗೆ. ಪ್ರೀಕ್ವಲ್ ಮಾಡ್ಬೇಕಂತ ಮೊದಲು 2 ಕಥೆಗಳು ಮಾಡಿದ್ದೆ. ಸೊ ಅದನ್ನ ಮಾಡಕ್ ಹೊರಟ್ಬಿಟ್ಟಿದ್ದು ಬಂತು, ಈ ಕತೆ ಆಯ್ತು. ಆಮೇಲೆ ನನ್ಗೆ ಅಂದ್ರೆ ತುಂಬಾ ವಿಷಯಗಳನ್ನ ಹೇಳಕ್ ಇಷ್ಟ ಇಲ್ಲ ಅಂದ್ರೆ, ಬಟ್ ನಿಮ್ಗೆ ಇತ್ತೀಚೆಗೆ ಏನೋ ಒಂದು ಕನೆಕ್ಟ್ ಮಾಡಿದೀನಿ. ಅಂದ್ರೆ ಒಂದು ಫಸ್ಟ್ ಪೋಸ್ಟರ್ ಇಂದ ಒಂದು ವಿಷಯಗಳನ್ನ ಹೇಳ್ತಾ ಬಂದಿದೀವಿ ನಾವು. ಫಸ್ಟ್ ಅನೌನ್ಸ್ ಮಾಡಿ ನಿನ್ನೊಳಗೇನ ಕಿಚ್ಚು ನಿನ್ನನ್ನೇ ಸುಡೋದಿರ್ಲಿ, ಅದನ್ನ ಕೇಳಬೇಕು. ಆ ಸರ್ಕಲ್ ಇಂದ ನೀವು ನೆಕ್ಸ್ಟ್ ಪೋಸ್ಟರ್ ಆಗ್ಬೋದು, ಈ ಚಾಪ್ಟರ್ದು ಫಸ್ಟ್ ಪೋಸ್ಟರ್ ಬಾವಿ ಆಗ್ಬೋದು, ಮೇಲ್ ಸರ್ಕಲ್ ಆಗ್ಬೋದು. ಆ ಸರ್ಕಲ್ಲು ಬಾವಿ ಇದೆಲ್ಲ ಒಳಗಡೆಗೆ ಏನೆಲ್ಲ ಇದೆ ಅಂತ ಗೊತ್ತಿಲ್ಲ, ಎಷ್ಟೆಲ್ಲ ಇದೆ ಗೊತ್ತಿಲ್ಲ ನನಗೆ. ಹಂಗಾದ್ರೆ ಸೀರೀಸ್ ಶುರು ಆಗುತ್ತಿದ್ದ, ಅದೇನು ಗೊತ್ತಿಲ್ಲ, ಅದೇನಾಗುತ್ತೆ ಏನ್ ಕತೆ ಅಂತ ನೋಡೋಣ. ಸೊ ಇದು ಹೇಗಾಗತ್ತೆ ಅನ್ನೋದ್ರ ಮೇಲೆಲ್ಲ ಇದಾಗುತ್ತೆ. ಬೆಳಗ್ಗೆ ರಾಮದಾಸ್ ಹತ್ರ ಮಾತಾಡ್ತಾ ಇದ್ದೆ ನಾನು. ನಿಮ್ಗೆ ತುಂಬಾ ಆತ್ಮೀಯ ಹುಡುಗ, ಒಳ್ಳೆ ಹಾಡುಗಾರ. ನಾನು ಅವನು ETV ಕೆಲಸ ಮಾಡಿದ್ದೆ. ಮಹಿಮ್ ರಾಮದಾಸ್. ಹೌದೌದು, ನಾನು ಒಂದು 25 ವರ್ಷ ಸ್ನೇಹ ನಂದು. ರಾಮದಾಸ್ ಹೇಳ್ತಾ ಇದ್ರು, ಇತ್ತೀಚಿನ ದಿನಗಳಲ್ಲಿ ನಾನು ಆ ರೀತಿ ಯೋಚನೆ ಮಾಡುವಂತ ವ್ಯಕ್ತಿನ ನೋಡಿಲ್ಲ ಅಂತ ಹೇಳಿದ. ಅಂದ್ರೆ ನಿಮ್ಮ ತಲೆನಲ್ಲಿ ಅಷ್ಟೊಂದು ಸಂಗತಿಗಳಿವೆ ಅಂತ ಹೇಳಿದ. ಈಗ ನೆಕ್ಸ್ಟ್ ಈಗ ಜೈ ಹನುಮಾನ್, ಛತ್ರಪತಿ ಶಿವಾಜಿ ಮಹಾರಾಜ್ ಅದರದ್ದು, ಅದಾದ ನಂತರ ಗೊತ್ತಿಲ್ಲ ಒಂದಷ್ಟು ಫಿಲ್ಮ್ಸ್. ಅಲ್ಲ, ಈ ಬೇರೆ ಬೇರೆ ನಾನು ಒಂದಿಷ್ಟು ಅಶ್ವಿನ್ ಅಂತ ಒಬ್ರು, ಅಶ್ವಿನ್ ಜೊತೆಗೇನೋ ಚರ್ಚೆ ನಡೀತಾ ಇದೆ ಅಂತ ಕೇಳಿದೆ ನಾನು. ಜೊತೆಗೆ ಬೇರೆ ಬೇರೆದು ಈ ಗೋವರ್ಕರ್ ಜೊತೆಗೆ ಏನಾದರೂ ಚರ್ಚೆ ನಡೀತಾ ಇದೆಯಾ? ಸುಮಾರು ಮಾತುಕತೆಗಳಾಗಿದೆ, ಅಂದ್ರೆ ನಾನು ಕಥೆಗಳು ಕೇಳಿದ್ದಿದೆ, ಸುಮಾರು ವಿಷಯಗಳ ಚರ್ಚೆ ಆಗಿದೆ. ಬಟ್ ಯಾವುದನ್ನು ನಾನು ಕಾಂತಾರ ಮುಂಚೆ ಏನು ಹೇಳೋದು ಬೇಡ ಅಂತಿತ್ತು, ಏನು ಕಮಿಟ್ ಆಗೋದು ಬೇಡ ಅಂತಿತ್ತು. ಕೆಲವು ಪಾತ್ರಗಳನ್ನ ನನ್ನ ಹತ್ರ ಬಿಡಕ್ಕಾಗ್ಲಿಲ್ಲ. ಸೊ ಹಾಗಾಗಿ ಅದನ್ನ ಆ ಥರದಲ್ಲಿ ಮುಂದೆ ಅದು ಹೋಗ್ತಾ ಗೊತ್ತಾಗತ್ತೆ. ಅಂದ್ರೆ ಯಾವುದಕ್ಕೂ ಏನು ಎಲ್ಲವಕ್ಕೂ ಒಂದು ಲಿಮಿಟೇಷನ್ ಇಲ್ಲ ಅಲ್ವಾ. ಸೊ ಇದು ಆಫ್ಟರ್ ರಿಲೀಸ್ ಒಂದು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಮಲಗಿ ಎದ್ದು ಬಂದರೆ ಆಮೇಲೆ ಸ್ವಲ್ಪ ತಲೆಗೆ ಬರುತ್ತೆ ಏನು ಮಾಡ್ಬೇಕು ಏನು ಕತೆ.